ಹಸಿರುಮಕ್ಕಿ ಸೇತುವೆ ಕಾಮಗಾರಿ ವಿಳಂಬವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಸಿರುಮಕ್ಕಿ ಹೋರಾಟ ಸಮಿತಿಯಿಂದ ಧರಣಿಯನ್ನ ಮಾಡಲಾಗ್ತಾ ಇರುವಂತದ್ದು. ಕಾಮಗಾರಿ ವಿಳಂಬ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಸಿರುಮಕ್ಕಿ ಹೋರಾಟ ಸಮಿತಿಯಿಂದ ಧರಣಿ. ಶಿವಮೊಗ್ಗದಲ್ಲಿ ಸೇತುವೆ ಕಾಮಗಾರಿ ವಿಳಂಬಕ್ಕೆ ಖಂಡಿಸ್ತಾ ಇದ್ದಾರೆ. ಗುತ್ತಿಗೆದಾರನ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. 2017-18ನೇ ಸಾಲಿನಲ್ಲಿ ಸರ್ಕಾರದಿಂದ ಪ್ರಾರಂಭವಾದ ಸೇತುವೆ ಇದು. 125 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಸೇತುವೆ. ಆದರೆ ನಿರ್ಲಕ್ಷ್ಯ ಧೋರಣೆಯಿಂದ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಹಸಿರುಮಕ್ಕಿ ಸೇತುವೆ ಕಾಮಗಾರಿ ವಿಳಂಬ ಆಗ್ತಾ ಇರುವುದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಹಸಿರುಮಕ್ಕಿ ಹೋರಾಟ ಸಮಿತಿಯಿಂದ ಧರಣಿಯನ್ನ ಕೂರಲಾಗಿದೆ. ಶಿವಮೊಗ್ಗದಲ್ಲಿ ಸೇತುವೆ ಕಾಮಗಾರಿ ವಿಳಂಬಕ್ಕೆ ಖಂಡಿಸ್ತಾ ಇದ್ದಾರೆ. ಗುತ್ತಿಗೆದಾರನ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. 2017-18ನೇ ಸಾಲಿನಲ್ಲಿ ಸರ್ಕಾರದಿಂದ ಈ ಸೇತುವೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಆದ್ರೆ ಇಷ್ಟು ದಿನ ಆದ್ರೂ ಕೂಡ ಸೇತುವೆ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ನಿಟ್ಟಿನಲ್ಲಿ ಖಂಡಿಸ್ತಾ ಇರುವಂತದ್ದು. 125 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಸೇತುವೆ. ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಹ ಚೀಫ್ ಇಂಜಿನಿಯರ್ಗೆ ಸರ್ಕಾರ ಮಾಡ್ತಿದೆ. ಈಗಲೂ ಕೂಡ ಹಾರ್ಕಿ ಉತ್ತರ ಕೊಡ್ತಾರೆ. ಇಂಜಿನಿಯರ್ಸ್ ಹತ್ರ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಸರ್ಕಾರನ ದೂಷಣೆ ಮಾಡಿಕೊಂಡು ಇಲ್ಲಿ ಇಲಾಖೆ ದುಡ್ಡು ಬರ್ತಾ ಇಲ್ಲ ಅಂತ ಅವ್ರಿಗೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ಅದನ್ನೆಲ್ಲ ಖಂಡಿಸಿ ಇಂಜಿನಿಯರ್ಸ್ಗೆ ನಾವು ಧಿಕ್ಕಾರ ಕೂಗಿದ್ದೀವಿ. ಮತ್ತೆ SPL ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಸೇರ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಮುಳುಗಡೆ ಸಂತ್ರಸ್ತರಿದ್ದೀವಿ. ಅವ್ರಿಗೆ ನ್ಯಾಯ ಕೊಡ್ಸೋದು ಎಷ್ಟು ವರ್ಷ? ಇವತ್ತು ಮಹತ್ವಾಕಾಂಕ್ಷಿ ಯೋಜನೆ ಕಾಗೋಡು ತಿಮ್ಮಪ್ಪನವ್ರದ್ದು. ಇವರು ಅದನ್ನ ಪರಿಪೂರ್ಣವಾಗಿ ಕೆಲಸ ಮಾಡೋದು ಬಿಟ್ಕೊಂಡು ಅವ್ರ ಜೊತೆ ಶಾಮೀಲ್ ಹಾಕೊಂಡು ಬ್ಲಾಕ್ ಲಿಸ್ಟ್ ಸೇರ್ಸೋದು ಬಿಟ್ಕೊಂಡು ಇಂಜಿನಿಯರ್ಸ್ ಏನ್ ಮಾಡ್ತಿದ್ದಾರೆ ಇಲ್ಲಿ ಇಷ್ಟು ದಿವಸ? ಅದನ್ನ MD ಅವರು ಇಲ್ಲಿ ಬರಬೇಕು, ನಮ್ಗೆ ನ್ಯಾಯ ಕೊಡಬೇಕು. ನಾವು MLA ಮತ್ತೆ ಮಿನಿಸ್ಟರ್ ಕೂಡ ನಾವು ಮನವಿ ಕೊಡೋರಿದ್ದೇವೆ. ನಾವು ನ್ಯಾಯ ಕೊಡಲ್ಲವರೆಗೂ ನಾವು ಈ ಹೋರಾಟವನ್ನು ನಿರಂತರವಾಗಿ ಮಾಡ್ತೇವೆ. ಮಾಡ್ತಿದೆ. ಈಗಲೂ ಕೂಡ ಹಾರ್ಕಿ ಉತ್ತರ ಕೊಡ್ತಾರೆ. ಇಂಜಿನಿಯರ್ಸ್ ಹತ್ರ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಸರ್ಕಾರನ ದೂಷಣೆ ಮಾಡಿಕೊಂಡು ಇಲ್ಲಿ ಇಲಾಖೆ ದುಡ್ಡು ಬರ್ತಾ ಇಲ್ಲ ಅಂತ ಅವ್ರಿಗೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ. ಅದನ್ನೆಲ್ಲ ಖಂಡಿಸಿ ಇಂಜಿನಿಯರ್ಸ್ಗೆ ನಾವು ಧಿಕ್ಕಾರ ಕೂಗಿದ್ದೀವಿ. ಮತ್ತೆ SPL ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ನೋಡಿ. ಕಾಮಗಾರಿ ವೀಕ್ಷಣೆಗೆ ಲೋಕೋಪಯೋಗಿ ಸಚಿವರು ಭೇಟಿಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಗುತ್ತಿಗೆದಾರನ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕೂಡಲೇ SPL ಕಂಪನಿಯನ್ನ ಕೂಡಲೇ ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂತೆ ಒತ್ತಾಯವನ್ನು ಮಾಡಲಾಗಿದೆ. ಮಧ್ಯ ಕರ್ನಾಟಕದಿಂದ ಕರಾವಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಹಸಿರುಮಕ್ಕಿ ಸೇತುವೆ ಇದು. ಮಧ್ಯ ಕರ್ನಾಟಕ ಪ್ರದೇಶವನ್ನ ಕರಾವಳಿ ಭಾಗಕ್ಕೆ ಸಂಪರ್ಕಿಸುವ ಉದ್ದೇಶದಿಂದ ನಿರ್ಮಾಣ ಮಾಡಲಾಗ್ತಿತ್ತು. ಆದರೆ ಇನ್ನೂ ಕೂಡ ವಿಳಂಬ ಧೋರಣೆಯನ್ನ ತೋರ್ತಿದ್ದಾರೆ. ಸಂಪೂರ್ಣವಾಗಿ ಪೂರ್ಣ ಆಗಿಲ್ಲ. ಹಸಿರುಮಕ್ಕಿ ಸೇತುವೆ ಶಿವಮೊಗ್ಗ ಜಿಲ್ಲೆಯಿಂದ ದಕ್ಷಿಣ ಜಿಲ್ಲೆಯ ಕೊಲ್ಲೂರು, ಉಡುಪಿ, ಮಂಗಳೂರು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ಸಂಚಾರದ ದೂರ ಕಡಿಮೆ ಮಾಡುವಂತಹ ಉದ್ದೇಶದಿಂದ ನಿರ್ಮಾಣ ಮಾಡಲಾಗ್ತಾ ಇರುವಂತಹ ಸೇತುವೆ. 2017-18ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದಿಂದ ಪ್ರಾರಂಭವಾದಂತಹ ಹಸಿರುಮಕ್ಕಿ ಸೇತುವೆ ಇದು. 125 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಕಾಮಗಾರಿಯನ್ನ ಸಂಪೂರ್ಣ ಮಾಡಿಲ್ಲ. ಸೇತುವೆ ಕಾಮಗಾರಿ ವಿಳಂಬ ಆಗಿದ್ದಕ್ಕೆ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಗುತ್ತಿಗೆದಾರನ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು.